ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಿಮಗೆ ಗೀ ರೈಸ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಒಂದೆರಡು ಮೂರು ಸ್ಪೂನ್ ಹಾಕ್ಕೊಳ್ಳಿ ಎಣ್ಣೆ. ಗೀ ರೈಸ್ ಅಲ್ವಾ, ಸ್ವಲ್ಪ ಎಣ್ಣೆ ಇರಬೇಕು, ಅದಕ್ಕೋಸ್ಕರ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು ಹಾಕ್ಕೋತಾ ಇದ್ದೀನಿ. ಈಗ ಒಂದು ಟೊಮೊಟೊ, ಒಂದು ಈರುಳ್ಳಿ, 3 ಮೆಣಸಿನ್ಕಾಯಿ, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋದು, ಪುದೀನ ತೊಗೊಂಡಿದ್ದೀನಿ. ನೋಡಿ, ಒಂದು ಸಣ್ಣ ಈರುಳ್ಳಿ, ಒಂದು ಸಣ್ಣ ಟೊಮೊಟೊ ತೊಗೊಂಡಿರೋದು. ಜಾಸ್ತಿ ಹಾಕಬೇಡಿ ಗೀ ರೈಸ್ಗೆ, ಅದಕ್ಕೋಸ್ಕರ ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು ಸಣ್ಣ ಬೆಳ್ಳುಳ್ಳಿನ ಹೆಚ್ಚು ಹಾಕೋತಾ ಇದ್ದೀನಿ. ನಾನಿಲ್ಲಿ 1.5 ಪಾವು ಮಾಡ್ತಾಯಿದ್ದೀನಿ, ಅದಕ್ಕೆ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಂದು ಸಣ್ಣ ಈರುಳ್ಳಿ ತಗೊಂಡಿದ್ದೆ, ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಗೀ ರೈಸ್ಗೆ ಇವೆಲ್ಲ ಐಟಮ್ ಜಾಸ್ತಿ ಇರಬಾರ್ದು. ಜಾಸ್ತಿ ಆದರೆ ಬಾತ್ ಥರ ಆಗೋಯ್ತದೆ. ಗೀ ರೈಸ್ ಅಲ್ವ, ಎಲ್ಲ ಲೈಟಾಗಿರಬೇಕು, ಅದಕ್ಕೋಸ್ಕರ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅದನ್ನ ಹಾಕ್ಕೋತಾ ಇದ್ದೀನಿ. ಬೇಕು ಅಂದರೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಕರಿಬೇವು ಹಾಕ್ಕೊಳ್ಳಿ, ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಆ ಥರನೂ ಮಾಡ್ಕೊಬೋದು. ಜೀರಾ ರೈಸ್ ಟೇಸ್ಟ್ ಬರುತ್ತದು. ಇನ್ನೊಂದು ಸಲ ಆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದಕ್ಕೂ ಹಾಕ್ಕೋಬೋದು, ಇನ್ನೂ ಟೇಸ್ಟ್ ಇರುತ್ತೆ. ಸ್ವಲ್ಪ ಜೀರಿಗೆ, ಕರಿಬೇವು ಹಾಕೊಂಡ್ರೇ ನೋಡಿ. ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಬೇಕು. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆಗುತ್ತೆ ನಿಮಗೆ. ನೋಡಿ, ಒಂದು ಚಿಕ್ಕ ಟೊಮೊಟೊ ತಗೊಂಡಿದ್ದೆ, ಅದನ್ನ ಹಾಕ್ತಾಯಿದ್ದೀನಿ. ದೊಡ್ಡ ಟೊಮೊಟೊ ಇದ್ದರೆ ಅರ್ಧ ಟೊಮೊಟೊ ಹಾಕಿ, ಒಂದು ಫುಲ್ ಹಾಕೋಕ್ಕೆ ಹೋಗಬೇಡಿ. ಟೊಮೊಟೊ ಯಾವತ್ತಿದ್ರೂ ಗೀ ರೈಸ್ಗೆ ಕಡಿಮೆ ಇರಬೇಕು, ಜಾಸ್ತಿ ಆದರೆ ಚೆನ್ನಾಗಿರಲ್ಲ, ಟೊಮೊಟೊ ಬಾತ್ ಥರ ಆಗುತ್ತೆ. ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ಟೊಮೊಟೊ ಜಾಸ್ತಿ ಆದರೆ. ಗೀ ರೈಸ್ ಯಾವತ್ತಿದ್ರೂ ವೈಟ್ಗಿದ್ರೇ ಚೆಂದ, ಅದಕ್ಕೋಸ್ಕರ. ಸ್ವಲ್ಪ ಫ್ರೈ ಆಯಿತು. ಇದು ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇವಾಗ. ನೋಡಿ, ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಇನ್ನೊಂದು ಏನಪ್ಪ ಉಪ್ಪಲ್ಲಿ ಅಂತ ಅಂದರೆ, ಫಸ್ಟು ಸ್ವಲ್ಪ ಹಾಕಿ, ಆಮೇಲೆ ಎರಡನೇ ಸಲ ಲೈಟಾಗಿ ಸ್ವಲ್ಪ ಹಾಕಿ. ಯಾಕೆ ಅಂದರೆ ಉಪ್ಪು ಹೆಚ್ಚು ಕಮ್ಮಿ ಆದರೂ ಎರಡನೇ ಸಲ ಹಾಕಿದಾಗ ಸರಿಯಾಗುತ್ತೆ ಅನ್ನೋದೊಂದು ನಂಬಿಕೆ ಅಷ್ಟೇ. ಅದು ಕರೆಕ್ಟೋ ಇಲ್ಲ ಗೊತ್ತಿಲ್ಲ. 2 ಸಲ ಹಾಕಿದ್ರೆ ಟೇಸ್ಟ್ ಸರಿಯಾಗುತ್ತೆ ಅನ್ನೋದೊಂದು ನಂಬಿಕೆ. ನೋಡಿ, 1 ಪಾವು ಹಾಕ್ಕೊಂಡೆ. ಇವಾಗ ಇನ್ನೊಂದು ಅರ್ಧ ಪಾವು ಹಾಕೋತಾ ಇದ್ದೀನಿ. 1.5 ಪಾವು ಮಾಡ್ತಾಯಿದ್ದೀನಿ ನಾನಿವತ್ತು. ನೋಡಿ, 1.5 ಪಾವು ಹಾಕೋತಾ ಇದ್ದೀನಿ. 1.5 ಪಾವು ಅಕ್ಕಿ ಹಾಕೊಂಡ್ರೆ ಅದೇ ಪಾವು ಅಳತೆಲೆ 3 ಪಾವು ನೀರು ಹಾಕ್ಕೋಬೇಕು. ನಮ್ಮನೆ ಒಂದು ಗ್ಲಾಸ್ ಇದೆ, ಆ ಗ್ಲಾಸ್ ಅಳತೆಲಿ ನಾನು 3 ಗ್ಲಾಸ್ ನೀರು ಹಾಕ್ಕೊತೀನಿ. ನೋಡಿ, ಸ್ವಲ್ಪ ಆ ಮಸಾಲೆಗೆ ಅಕ್ಕಿನ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಎಣ್ಣೆಗೆ ಅಕ್ಕಿನ ಮಿಕ್ಸ್ ಮಾಡೋದ್ರಿಂದ ಅನ್ನ ಹುಡುಡಿಯಾಗಿ ಬರುತ್ತೆ ಅಂತ, ಬೆಂದೋಗಲ್ಲ ಅನ್ನ, ಅದಕ್ಕೋಸ್ಕರ ಅದನ್ನ ಮಿಕ್ಸ್ ಮಾಡಿದ್ದು ನಾನು. ನೋಡಿ, 1 ಗ್ಲಾಸ್ ಹಾಕ್ಕೊಂಡೆ, 2 ಗ್ಲಾಸು, 3 ಗ್ಲಾಸ್ ಹಾಕೋತಾ ಇದ್ದೀನಿ. 3 ಗ್ಲಾಸ್ ಹಾಕ್ಕೊಂಡೆ. ನೋಡಿ, ಆಮೇಲೆ ಕೈ ಅಳತೆಯಲ್ಲೂ ಹಾಕ್ತಾರೆ. ಅಕ್ಕಿ ಮೇಲೆ 2 ಇಂಚ್ ನೀರಿದ್ರೂ ಹುಡುಡಿಯಾಗಿ ಬರುತ್ತೆ. ಆ ಥರ ಬೇಕಿದ್ರೆ ಆ ಥರ ಹಾಕ್ಕೊಳ್ಳಿ, ಗ್ಲಾಸೇ ಬೇಕು ಅಂತ ಏನಿಲ್ಲ. ಪುದೀನ ಮತ್ತು ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕುಕ್ಕರ್ ಮುಚ್ಚಳ ಹಾಕ್ಬಿಡೋಣ. ಗೀ ರೈಸ್ ಐಟಮ್, ಬಾತು, ಗೀ ರೈಸ್ ಏನೇ ಉದುದ್ರಾಗಿ ಮಾಡಬೇಕು ಅಂದರೆ 1 ವಿಷಲ್ ಹೊಡೆಸ್ಕೊಂಡ್ರೆ ಸಾಕು. ಕೆಲವೊಬ್ಬರು ವಯಸ್ಸಾದವ್ರಿಗೆ ಅನ್ನ ಉದುದ್ರಾಗಿದ್ದರೆ ನುಂಗೋಕ್ಕಾಗಲ್ಲ ಅಂತ 2 ವಿಷಲ್ ಹೊಡೆಸ್ತಾರೆ ಅವರು. ನೋಡಿ, ನಮಗೆಲ್ಲ 1 ವಿಷಲ್ ಸಾಕು. ನೋಡಿ, 1 ವಿಷಲ್ ಬಂತು. ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇಲ್ಲಿ ಈ ಥರ ನೀವು ಮಾಡಿದ್ರೂ ಇದೇ ಥರ ಬರುತ್ತೆ. ದಯವಿಟ್ಟು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಗೀ ರೈಸು. ಒಂದು ಸಲ ಮಾಡಿದ್ರೆ ಇನ್ನೊಂದು ಸಲ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗುತ್ತೆ. ಪೂರ್ತಿ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಇನ್ನೂ ವಿಡಿಯೋದಲ್ಲಿ ಏನಾರು ಚೇಂಜ್ ಮಾಡ್ಕೊಳ್ಳೋದಿದ್ರೆ ತಿಳಿಸಿ, ನಾನು ಚೇಂಜ್ ಮಾಡ್ಕೋತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ತನಕ ತಾಳ್ಮೆಯಿಂದ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.
ಈ ಚಾನಲ್ ಬಗ್ಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ನಿಮ್ಮ ಫ್ರೆಂಡ್ಸ್ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್ ಫುಲ್ ವೀಡಿಯೋನ ನೋಡಿದ್ದಕ್ಕೆ.